ನನಗೆ ಯಾವಾಗಲೂ ಅನ್ಸೋದು ಸರ್, ನಿಮ್ಮನ್ನು ನಾನು ಸೀರಿಯಲ್ ಟೈಮಿಂದನೂ ನೋಡ್ಕೊಂಡು ಬಂದಿರುವಂಥದ್ದು, ನಿಮ್ಮ ಹೈಟು, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ತಕ್ಕಂತೆ ಒಂದಷ್ಟು ಪಾತ್ರಗಳು ರೆಡಿ ಆಗಬೇಕು, ಅಷ್ಟು ಗಟ್ಟಿಯಾಗಿರುವಂತಹ ಪಾತ್ರಗಳು ಬರಬೇಕು ಅಂತ. ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಬಳಸ್ಕೊಳ್ತಿಲ್ಲ ಅಂತಲೂ ನನಗೆ ಯಾವಾಗಲೂ ಒಂದು ಕೊರಗು ನಿಜವಾಗ್ಲೂ ಇದೆ. ಈಗ ಬೇರೆ ವಿಲನ್ಗಳನ್ನ ನಾವು ಕರೆಸ್ತೀವಿ, ಬಟ್ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಪಾತ್ರಗಳು ರೆಡಿ ಆಗ್ತಿಲ್ಲ ಅಂತ ನಂಗೆ ಅನ್ಸುತ್ತೆ ಸರ್. ನನಗೆ ಅಂತಲ್ಲ, ಬಟ್ ಯಾರೋ ಒಬ್ಬ ಆರ್ಟಿಸ್ಟಿಗೆ ಒಬ್ಬರು ಅವಕಾಶ ಕೊಡಬೇಕು, ಅವ್ರಿಗೋಸ್ಕರ ಬರೀಬೇಕಂತಂದ್ರೆ ಅವ್ರು ಫಸ್ಟ್ ಪ್ರೂವ್ ಮಾಡಬೇಕು. ಸೊ ನನಗನ್ಸುತ್ತೆ ನಾನು ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿಂದೆ ಇದ್ದೇನೆ ನಾನು. ಸೊ ನಾನು ನನ್ನ ನಟನೆ ಅಥವಾ ನನ್ನ ಪರ್ಫಾರ್ಮೆನ್ಸ್ ಏನಿದೆ, ನಾನು ನನ್ನನ್ನು ಪ್ರೂವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನನಗೆ ಅವಕಾಶಗಳು ಬರುತ್ತೆ. ಸೊ ನಾನು ಇನ್ನೇನು ಮಾಡಬೇಕು, ನಾನು ಅವ್ರು ಬರಿತಾ ಇಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ನಾನು ಏನು ಕಲಿಬೋದು, ನಾನು ಏನು ಪರ್ಫಾರ್ಮೆನ್ಸ್ ಏನು ಇಂಪ್ರೊವೈಸ್ ಮಾಡ್ಕೋಬೋದು, ಏನು ಚೆನ್ನಾಗಿ ಮಾಡ್ಬೋದು, ಎಲ್ಲಿ ನಾನು ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು, ಅದನ್ನು ನಾನು ಮಾಡಬೇಕು ಅನಿಸುತ್ತೆ ನನಗೆ. ಬಿಕಾಸ್ ನಾನು ಇನ್ನೂ ಫುಲ್ ಫ್ಲೆಜ್ ಅಥವಾ ಎಲ್ಲ ಕಲ್ತಿರೋ ಆರ್ಟಿಸ್ಟ್ ಅಥವಾ 40-45 ಎಷ್ಟೋ ಸಿನಿಮಾ ಆಗಿದ್ರು ಕೂಡ ಇನ್ನೂ ಕೂಡ ನಾನು ಅದು ತೆವಳ್ತಾ ಇರೋ ಮಗು ಆಮೇಲೆ ಅಂಬೆಗಾಲು ಹಿಡಿತಲ್ಲ, ಸೊ ಆ ಥರ ಇರೋ ಒಂದು ಆರ್ಟಿಸ್ಟ್ ನಾನು. ಇನ್ನೂ ಕಲಿಬೇಕು, ತುಂಬ ಕೆಲಸಗಳಿವೆ ಮಾಡಬೇಕು. ಸೊ ಆವಾಗ ಹೋಗಿ ಬಹುಶಃ ನನಗೆ ಅವಕಾಶಗಳು ಅಂತ ನೀವು ಹೇಳುವಂಥ ಅವಕಾಶಗಳು ಬರ್ಬೋದು ನನಗೆ. ನೀವು ಈ ರೀತಿ ಮಾತಾಡ್ತಿರುವಂಥದ್ದು ನಿಮ್ಮ ದೊಡ್ಡ ಗುಣ, ಬಟ್ ನಿಜವಾಗ್ಲೂ ನಿಮ್ಮ ನಟನೆಯನ್ನ ನಾವಂತೂ ಮೆಚ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ನನಗಿನ್ನೂ ಆಶ್ಚರ್ಯ ಆಗುತ್ತೆ, ಲವ್ಲವಿಕೆ ಟೈಮಲ್ಲಿ ಹೀರೋ ತಂದೆ ಪಾತ್ರವನ್ನ ನೀವು ಮಾಡಿರುವಂಥದ್ದು, ಈಗಲೂ ಅದೇ ಪಾತ್ರ. ಅಂದ್ರೆ ಯೂಶುವಲಿ ಏನಾಗುತ್ತೆ, ಇಂಡಸ್ಟ್ರಿಗೆ ಬಂದಾಗ ನೀವು ವಯಸ್ಸಿಗೆ ಮೀರಿದ ಪಾತ್ರವನ್ನ ಮಾಡಿದಾಗ ಮತ್ತೆ ಇನ್ನೊಂದಷ್ಟು ದೊಡ್ಡ ಪಾತ್ರವನ್ನ ಕೊಡ್ತಾ ಹೋಗ್ತಾರೆ, ಬಟ್ ಅದನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಇವಾಗ ಇದು ಮಜಾ ಇದೆ. ಇದು ನಾನು ದುಬೈಯಿಂದ ಬಂದಾಗ ಸಾರಿಗೆ ಫೋನ್ ಮಾಡಿದ್ದೆ, ವಿನು ಬಳಂಜ ನಮ್ಮ ಗುರುಗಳು ಸೀರಿಯಲ್, ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾನು ಬಂದಿರೋದು ನನಗೆ ಆವಾಗ 34-35 ಏನೋ. ಅದು ಮಾಡಿದಾಗ ಸರ್ ಪಾತ್ರ ಇದೆ ಅಂದರು. ಸರಿ, ಆಫೀಸಿಗೆ ಹೋದೆ. ಸರ್ ಏನು ಮಾಡ್ತಾ ಇದ್ದೀನಿ ಅಂದೆ. 2 ಪಾತ್ರ ಇದೆ, ಇಂಪಾರ್ಟೆಂಟ್ ಪಾತ್ರ. ಸರಿ ಅಂದೆ. ನಾನು ಹೀರೋ ಆಗೋಕ್ಕಂತ ಬಂದಿರೋದು, ವಿಲನ್ ಆಗೋಕ್ಕಲ್ಲ, ಅದು ದಾರಿ ತಪ್ಪಿ ಬಂದಿರೋದು. ಸೊ ಒಂದು ತಂದೆ ಪಾತ್ರ ಇದೆ, ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇದೆ ಅಂತ. ಹೀರೋ ಬಗ್ಗೆ ಹೇಳಲೇ ಇಲ್ಲ ಅವರು. ನನಗೆ ಜಲ್ ಅನಿಸ್ಬಿಡ್ತು ಒಂದು ಸರಿ ಆಯ್ತು ಸರ್, ಯಾವ್ದು ಮಾಡಬೇಕು ನೀವೇ ಹೇಳಿ, ನಾನು ಮಾಡ್ತೀನಿ ಅಂದೆ. ತಂದೆ ಪಾತ್ರ ಮಾಡಿ ಚೆನ್ನಾಗಿದೆ ಅಂದರು. ತಂದೆ ಪಾತ್ರ ತುಂಬ ಪರ್ಫಾರ್ಮೆನ್ಸಿಗೆ ಆಪ್ಷನ್ಸ್ ಇದೆ, ಅಂದರೆ ಅಲ್ಲಿ ಸ್ಕೋಪ್ ಇದೆ, ಸೊ ಅದು ಮಾಡಿ ಅಂತ. ಬಟ್ ಅವ್ರು ಹೇಳಿದ ಮಾತು ನಿಜ ಆಯಿತು. ಅದಕ್ಕೆ ಅವಾರ್ಡ್ ಕೂಡ ಬಂತು ಆ ಕ್ಯಾರೆಕ್ಟ್ರಿಗೆ. ಸೊ ಅಲ್ಲಿಂದ ಹಾಗೆ ತಂದೆ ಕ್ಯಾರೆಕ್ಟ್ರು. ಆಮೇಲೆ ನಿಹಾರಿಕಾ ಕೂಡ ನಾನು ಫಾದರ್ ಕ್ಯಾರೆಕ್ಟರ್ ಮಾಡಿದೆ. ಅದು ಅಂದರೆ ಅವ್ರಿಗೆ ಒಬ್ಬರು ಆರ್ಟಿಸ್ಟ್ ಕಾಸ್ಟ್ ಮಾಡಿದರು. ಅವರು ನಾಳೆ ಬೆಳಿಗ್ಗೆ ಶೂಟಿಂಗ್, ಇವತ್ತು ಸಂಜೆ ಅವರು ಬ್ಯಾಕ್ಔಟ್ ಆದರು. ಸೊ ಡೈರೆಕ್ಟ್ರು ನನಗೆ ಫಸ್ಟ್ ಅವಕಾಶ ಕೊಟ್ಟಿರೋರು ಅವರು, ಇಲ್ಲ ಯಾರೂ ಇಲ್ಲ ದೀಪಕ್, ಏನು ಮಾಡೋದು. ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ. ನಾನು ಹೇಳಿದೆ, ಇಲ್ಲ ಸಿನಿಮಾಗೆ ನನಗೆ ಬಿಟ್ಕೊಡ್ಬೇಕು ನೀವು, ಸೀರಿಯಲ್ ಮಾಡ್ತೀನಿ ನಾನು, ನಾಳೆ ಶೂಟಿಂಗ್ ಇಟ್ಕೊಂಡಿದ್ದಾರೆ, ಇವತ್ತು ಫೋನ್ ಮಾಡ್ತಾಯಿದ್ದಾರೆ, ನಾನು ಮಾಡ್ತೀನಿ, ಬಟ್ ಸಿನಿಮಾಗೊಂದು ಅವಕಾಶ ಬಿಟ್ಕೊಡಿ ನನಗೆ ಡೇಟ್ಸ್ ಅಂತ. ಸೊ ಅದಕ್ಕೂ ಅವಾರ್ಡ್ ಬಂತು ಆ ಕ್ಯಾರೆಕ್ಟರ್ಗೂ. ಸೊ ಅದಕ್ಕೆ ಬಹುಶಃ ಎಲ್ಲ ಅವಾರ್ಡ್ ಬರಲಿ ಅಂತ ತಂದೆ ಪಾತ್ರ ಕರೀತಾರೋ ಏನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.